नमस्ते बच्चों, कैसे हैं आप सब। आशा है घर में स्वस्थ और सुरक्षित है। आप सभी को 10वीं कक्षा के तृतीय भाषा हिंदी की कक्षा के लिए स्वागत है। बच्चों, मैं आज आप सभी को दुनिया के सबसे ताकतवर नायक से मिलाना चाहती हूँ। जी हाँ, ये रियल लाइफ हीरो के साथ मैं आप सभी का परिचय कराना चाहती हूँ। चलिए उस हीरो से मिलते हैं। हाँ जी हाँ, सही पहचाना आप लोगों ने। समय ही है जो सबसे ताकतवर नायक है। देखिए, वह स्वयं भी कहता है कि समय से बड़ा गुरु, दानी और बलवान इस संसार में दूसरा कोई नहीं है। ಸಮಯದಷ್ಟು ಶಕ್ತಿಶಾಲಿ ಬಹುಶಃ ಈ ಜಗತ್ತಿನಲ್ಲಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳ. ಬಹುಶಃ ನೀವು ಒಂದು ಮಾತನ್ನು ಕೇಳಿದಿರಿ, ಸಮಯ ತುಂಬ ಚೆನ್ನಾಗಿ ನಡೀತಾ ಇದೆ, ಆ ಸಮಯ ಚೆನ್ನಾಗೇ ನಡೀತಾ ಇಲ್ಲ. ಈ ಎರಡೂ ಆಲೋಚನೆಗಳ ಮಧ್ಯೆ ಅತ್ಯಂತ ಗಾಢವಾದಂಥ ಒಂದು ಅಂತರ ಇದೆ ಮಕ್ಕಳ. इस अंतर को किस तरह कम करें, इससे संबंधित छोटी छोटी सलाहों के द्वारा हिंदी साहित्य जगत के महान साहित्यकार श्री सियाराम शरण गुप्त जी अब हमें 10वीं कक्षा के इस समय की पहचान कविता के द्वारा बहुत ही स्पष्ट रूप से समझाने की कोशिश करते हैं। कविता की विस्तृत जानकारी जानने से पहले हम एक छोटी सी कहानी सुनते हैं। ಮಕ್ಕಳೇ, ಬಡತನದ ಕುಟುಂಬದಲ್ಲಿ ಬೆಳೆದಂತಹ ಒಬ್ಬ ಹುಡುಗ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ಒಂದು ಆಲೋಚನೆ ಮೂಡುತ್ತೆ. ನಾನು ನಾಳೆ ಬೆಳಗ್ಗೆನೆ ಪಟ್ಟಣಕ್ಕೆ ಹೋಗಿ ಸಾಕಷ್ಟು ಸಂಪಾದನೆಯನ್ನು ಮಾಡಿ ಅತ್ಯಂತ ದೊಡ್ಡ ಶ್ರೀಮಂತನಾಗ್ಬಿಡಬೇಕು ಅಂತ. ಈ ಆಲೋಚನೆ ಬಂದಿದ್ದೇ ತಕ್ಷಣವೇ ಮನೆಯಿಂದ ಅವನು ಹೊರಟು ನಿಲ್ತಾನೆ. ಮನೆಯಿಂದ ಏನೋ ಅವನು ಹೊರಟು ನಿಂತ, ಆದರೆ ಅವನ ಕನಸಿನ ಪಟ್ಟಣ ತಲುಪುವ ಮಧ್ಯೆ ಅವನು ಅತ್ಯಂತ ದೊಡ್ಡದಾದ ಮರಳುಗಾಡನ್ನು ದಾಟ್ಕೊಂಡು ಹೋಗಬೇಕಾಗ್ತಾ ಇರತ್ತೆ. ಮಧ್ಯರಾತ್ರಿವರೆಗೂ ನಡೀತಾ ಹೋದ ಮಧ್ಯದಲ್ಲಿ ಅವನಿಗೆ ಕಾಲಿನಲ್ಲಿ ಕೆಲವು ಕಲ್ಲುಗಳ ರೀತಿ ಏನೋ ಚುಚ್ಚಲಿಕ್ಕೆ ಶುರುವಾಯಿತು. ಆ ಕಲ್ಲುಗಳು ಚುಚ್ಚಲಿಕ್ಕೆ ಆರಂಭ ಆದಾಗ ಮೇಲೊಂದು ಆಕಾಶವಾಣಿ ಅವನಿಗೆ ಕೇಳಿಸ್ತು. ಮಗು, ನೀನು ನಡೆದು ಹೋಗುವಾಗ ನಿನ್ನ ಕಾಲಿಗೆ ಏನೋ ಅಡ್ಡ ಬರ್ತಾ ಇದೆಯಲ್ಲ, ಅವನ್ನೆಲ್ಲ ಆರಿಸ್ಕೊಂಡು ಹೋಗು, ಮುಂದೆ ನಿನಗೆ ಸಹಾಯ ಸಿಗ್ಬೋದು ಅಂತ. ಅವನಿಗೆ ಕೋಪ ಬಂತು. ಅಯ್ಯೋ, ನಾನು ನಡೆಯೋದೇ ಕಷ್ಟ, ಅಂಥದ್ರಲ್ಲಿ ಇವನ್ನೆಲ್ಲ ಯಾರು ತಗೊಂಡು ಹೋಗ್ತಾರೆ ಅಂತ ಕೋಪ ಮಾಡಿಕೊಂಡು ಮತ್ತೆ ಮುಂದೆ ಹೋಗ್ತಾ ಬೆಳಗಿನ ಜಾವ ಆಯಿತು. ಬೆಳಗಿನ ಜಾವದ ಸಮಯಕ್ಕೆ ಅವನಿಗೆ ಮತ್ತೆ ಆ ಕಲ್ಲುಗಳು ಚುಚ್ಚಲಿಕ್ಕೆ ಆರಂಭ ಆಯಿತು. ಪದೇ ಎಚ್ಚರಿಸ್ತಿದ್ದಂಥ ಆಕಾಶವಾಣಿ ಕೊನೆ ಬಾರಿ ಹೇಳ್ತು, ನೋಡು, ಮುಂದೆ ಪಶ್ಚಾತ್ತಾಪ ಪಡ್ತೀಯಾ, ನಾನು ಇಷ್ಟೊಂದು ಹೇಳೋದಕ್ಕೆ ಒಂದೇ ಒಂದು ಕಲ್ಲನ್ನಾದರೂ ನೀನು ಆರಿಸ್ಕೋ ಅಂತ ಅವನಿಗೆ ಹೇಳ್ತು. ಅಯ್ಯೋ, ಇದ್ರದ್ದೊಂದು ಕಾಟ ಅಂತ ಕೋಪ ಮಾಡಿಕೊಂಡು ಒಂದು ಕಲ್ಲನ್ನು ಅವನು ಜೇಬ್ನಲ್ಲಿ ಹಾಕ್ಕೊಂಡು ಮುಂದೆ ಹೊರಟ. ಅವನು ಪಟ್ಟಣ ತಲುಪೋ ಹೊತ್ತಿಗೆ ಸೂರ್ಯೋದಯ ಆಗಿತ್ತು. ದಣಿವು, ದಾಹ, ಹಸಿವು, ಅಪರಿಚಿತ ಜಗತ್ತು ಇದನ್ನು ನೋಡಿ ಹತಾಶೆಗೊಂಡಂಥ ಅವನು ಮುಂದೇನು ಅಂತ ದಿಕ್ಕು ತೋಚದೆ ಬೇಸರದಿಂದ ಕೂತ. ಕೊನೆಗೆ ಹಾಗೆ ಕೈ ಆಡಿಸ್ತಾ ತನ್ನ ಜೇಬಿನಲ್ಲಿ ಸಿಕ್ಕಂಥ ಕಲ್ಲನ್ನು ಇನ್ನೇನು ಎಸಿಬೇಕು ಅಂತ ಹೋಗ್ತಾನೆ. ಆಗ ಆ ಕಲ್ಲಿನ ಕಡೆ ಅವನ ಗಮನ ಹೋಗುತ್ತೆ. ಅದು ಕೇವಲ ಕಲ್ಲಲ್ಲ, ಅದೊಂದು ವಜ್ರದ ಹರಳಾಗಿತ್ತು. ಮಕ್ಕಳೇ, ಬಹುಶಃ ಆ ಹುಡುಗನ ಮನಸ್ಥಿತಿಯನ್ನು ನೀವೀಗ ಕಲ್ಪಿಸ್ಕೋಬೋದು. ಹಾಗಾದರೆ ಆ ಹುಡುಗ ಯಾರು? ನೀವೇ. ಅವನು ಕಂಡಂಥ ಕನಸಿನ ಪಟ್ಟಣ ಯಾವುದು? ನೀವು ನಿಮ್ಮ ಜೀವನದಲ್ಲಿ ನಿರ್ಧರಿಸಿರುವಂತಹ ಗುರಿಗಳು. ಹಾಗಾದರೆ ಆ ಮರಳುಗಾಡು ನೀವು ಆ ಗುರಿಯನ್ನು ತಲುಪುವವರೆಗೂ ಇರುವಂಥ ನಿಮ್ಮ ಜೀವನದ ಪಯಣ. ಹಾಗಾದರೆ ಆಕಾಶವಾಣಿ ತಂದೆ ತಾಯಿಗಳು, ಗುರು ಹಿರಿಯರು ಆಗಾಗ ನಿಮಗೆ ನೀಡುವಂಥ ಹಿತವಚನಗಳು. ಹಾಗಾದರೆ ಜೇಬ್ನಲ್ಲಿ ಸಿಕ್ಕಂಥ ಆ ಕಲ್ಲು ಯಾವುದು? ಅದು ಸಮಯ ಮಕ್ಕಳ. ಆದರೆ ಆ ಹುಡುಗನ ರೀತಿಯಲ್ಲಿ ಪಶ್ಚಾತ್ತಾಪ ಪಡದೆ ಈಗಲೇ ವಜ್ರದಷ್ಟು ಅಮೂಲ್ಯವಾದಂಥ ಸಮಯ ನಿಮ್ಮ ಬಳಿ ಏನಿದೆ ಅದನ್ನು ನೀವು ಅತ್ಯಂತ ಜಾಗರೂಕತೆಯಿಂದ ಬಳಸಿದ್ದೇ ಆದಲ್ಲಿ ಖಂಡಿತ ನಿಮ್ಮ ಕನಸಿನ ಊರನ್ನು ನೀವು ಸಫಲತೆಯಿಂದ ತಲುಪ್ತೀರಿ. ಮಗರ್ ಬಚ್ಚೋ, उस लड़के की तरह आप पश्चाताप ना करके अभी आप लोगों के सामने जो समय है उसे बहुत ही जागरूकता से आप इस्तेमाल करते जाएंगे तो ज़रूर अपने जीवन में आप सफलता प्राप्त करेंगे। तो चलिए अब हम इस कविता के कवि श्री सियाराम शरण गुप्त जी से परिचित होंगे। बच्चों, इनका जन्म 4 सितंबर 1895 में मध्य प्रदेश के झांसी के चिरगांव, वही रानी लक्ष्मीबाई वाला झांसी, उस झांसी ज़िले के चिरगांव में इनका जन्म हुआ था। और देखिए, ये गुजराती, हिंदी, अंग्रेजी और उर्दू जैसे बहुत सारे भाषाओं के ज्ञाता थे। ಮಕ್ಕಳೇ, ಪ್ರತಿ ಭಾಷೆಯೂ ಸಹ ನಮಗೆ ಜ್ಞಾನಾರ್ಜನೆಗೆ ಸಾಧನ ಅಂತ ಅರ್ಥ ಮಾಡಿಕೊಂಡಾಗ ಯಾವುದೇ ಭಾಷೆ ನಮಗೆ ಹೊರೆ
ಅಥವಾ ಹೇರಿಕೆ ಅನಿಸೋದಿಲ್ಲ ಅಲ್ವಾ. 29 मार्च सन 1963 में इनकी मृत्यु हुई और इनकी माता कौशल्याबाई और पिता सेठ रामचरण कनकने थे और इनके अग्रज हैं मैथिली शरण गुप्त, वही जो 9वीं कक्षा में जय जय भारत माता कविता के कवि राष्ट्र कवि मैथिली शरण गुप्त इनके अग्रज है। अग्रज यानी बड़ा भाई, अन्ना। अग्रज के लिए विलोम अर्थ वाला शब्द है अनुज। सियाराम शरण गुप्त जी मैथिली शरण गुप्त जी के अनुज थे और ये 1929 में महात्मा गांधी जी के संपर्क में आकर वर्धा में रहे। वर्धा महाराष्ट्र राज्य का वह जिला है बच्चों जहाँ पर गांधी जी अपने सत्याग्रह आंदोलन के सेवाग्राम बना लिए थे। ये सब इनकी प्रमुख रचनाएं हैं। दीर्घकालीन साहित्य सेवा के लिए इन्हें नागरी प्रचारिणी सभा द्वारा सुधाकर पदक से भी इन्हें विभूषित किया गया है। बच्चों, अब यह कविता हमें यही आशय प्रकट करता है कि समय बहुत ही अनमोल है। सही समय में सही समय का उपयोग बिल्कुल करना चाहिए। तो चलिए इस कविता के आरोहण अवरोहण के साथ कविता गायन सुनेंगे। उद्योगी को कहाँ नहीं सुसमय मिल जाता, समय नष्ट कर कहीं सौख्य कोई भी पाता। आलस ही यह करा रहा है सभी बहाने, जो करना है करो अभी कल हो क्या जाने। पा सकते फिर नहीं कभी तुम इसको खो के, चाहो तुम क्यों नहीं चक्रवर्ती भी हो के। कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता। समय ईश का दिया हुआ अति अनुपम धन है, यही समय ही अहो तुम्हारा शुभ जीवन है। तुच्छ कभी तुम नहीं एक पल को भी जानो, पल पल से ही बना हुआ जीवन को मानो। करना है जो काम उसी में चित्त लगा दो, आत्मा पर विश्वास करो संदेह भगा दो। ऐसा सुसमय भला और कब तुम पाओगे, खोकर पीछे इसे सर्वथा पछताओगे। आप भी सीखेंगे ना यह कविता। चलिए अब इस कविता में युक्त नए शब्दों से परिचित होंगे। उद्योगी, उद्योगी शब्द का अर्थ है परिश्रमी, मेहनती। आलस, आलस्य, कामचोरी, सोमारितನ। बहाना ಅಂದ್ರೆ ನೆಪ, बात टालना, तಳ್ಳಿ ಹಾಕು। अनुपम शब्द का अर्थ है अनोखा, अमूल्य। तुच्छ शब्द का अर्थ है अल्प, केवल। पल, क्षण, चित्त, मन। और विश्वास का अर्थ है भरोसा। खोना शब्द का अर्थ है गवाना, कಳೆದುಕೊಳ್ಳುವುದು। सर्वदा शब्द का अर्थ है सदा, हमेशा। तो चलिए अब हम एक एक चरणों के तथ्य या भावार्थ को समझने की कोशिश करेंगे। उद्योगी को कहाँ नहीं सुसमय मिल जाता, समय नष्ट कर कहीं सौख्य कोई भी पाता। तो उद्योगी यानी यहाँ पर परिश्रम करने वाला। तो परिश्रम करने वाले व्यक्ति को हर समय शुभ समय ही होता है बच्चों। ಮಕ್ಕಳೇ, ಬಹುಶಃ ನೀವು ಗಮನಿಸಿರಬಹುದು, ಕೆಲವರು ತಮ್ಮ ಜೀವನದ ಭವಿಷ್ಯವನ್ನು ಕೈಯಲ್ಲಿರೋ ಗೆರೆಗಳಲ್ಲಿ ಹುಡುಕ್ತಾರೆ. ಆದರೆ ಆ ಕೈ ಬೆರಳುಗಳು ಕೂಡಿದಂಥ ಮುಷ್ಟಿಯಲ್ಲಿ ಜೀವನದ ಭವಿಷ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಸತತವಾಗಿ ಪರಿಶ್ರಮ ಪಡುವಂಥ ವ್ಯಕ್ತಿಗಳಿಗೆ ಪ್ರತಿ ಕ್ಷಣನೂ ಒಳ್ಳೆಯ ಸಮಯವೇ ಆಗಿರುತ್ತೆ. तो इसलिए हमें इसे नष्ट नहीं करना चाहिए। जैसे अब इन भौरे और तितलियों का उदाहरण देखिए, वो हर दम हर क्षण परिश्रम करते ही रहते हैं। वे कभी अच्छे क्षण और अच्छे मुहूर्त का इंतज़ार बिल्कुल नहीं करते। ಇಲ್ಲಿ ನೋಡಿ ಮಕ್ಕಳ, ಈ ಮೇಲೆ ಇಷ್ಟು ಪ್ರಶಾಂತವಾಗಿ ಕಾಣುವಂಥ ಈ ಹಕ್ಕಿಗಳ ಕೆಳಭಾಗದಲ್ಲಿ ರೆಸ್ಟ್ಲೆಸ್ ಪೆಡ್ಲಿಂಗ್ ನಡೀತಾ ಇರುತ್ತೆ. तो इसलिए हमें हमेशा ಪರಿಶ್ರಮ करना चाहिए, ಉದ್ಯೋಗಿ बनना चाहिए। ಮಕ್ಕಳೇ, ಮಾಡಬೇಕಾಗಿರುವಂಥ ಯಾವುದೋ ಒಂದು ಕೆಲಸವನ್ನು ನೀವು ನಾಳೆ ಮಾಡೋಣ ಅಂತ ಮುಂದೆ ಹಾಕ್ತೀರಿ.
ನಾಳೆ ಬಂದ್ಬಿಡತ್ತೆ. ಆಗ ಇನ್ನೇನು ಆ ಕೆಲಸ ಆರಂಭ ಮಾಡಬೇಕು, ಆಗ ಮತ್ತೆ ಮನಸ್ಸಲ್ಲಿ ದ್ವಂದ್ವ, ಇವತ್ತು ಮಾಡೋಣ ಅಥವಾ ನಾಳೆ. ಇಂಥ ಸಂದರ್ಭದಲ್ಲಿ ನೀವು 5 ಸೆಕೆಂಡ್ ರೂಲನ್ನು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತ ನಿಮ್ಮ ಆ ದ್ವಂದ್ವಗಳಿಂದ ಹೊರಬಂದು ಕೆಲಸದಲ್ಲಿ ಸಕ್ಸಸ್ ಆಗಿ. ಏನಿದು 5 ಸೆಕೆಂಡ್ ರೂಲ್? ಯಾವುದೇ ಒಂದು ಕೆಲಸವನ್ನು ಮಾಡಬೇಕೋ ಮಾಡಬಾರ್ದು ಅನ್ನೋ ಗೊಂದಲಗಳಿದ್ದಾಗ 5 ಸೆಕೆಂಡ್ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಆ ಕೆಲಸದ ಮೇಲೆ ಗಮನ ಕೊಡಿ. ಆ 5 ಸೆಕೆಂಡ್ ನಿಮ್ಮನ್ನು 5 ಗಂಟೆವರೆಗೂ ಆ ಕೆಲಸದಿಂದ ಹೊರ ಹೋಗಲಿಕ್ಕೆ ಬಿಡೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ 5 ಸೆಕೆಂಡ್ ರೂಲ್ನ ಅತ್ಯಂತ ವಿಸ್ತೃತ ಮಾಹಿತಿ ನಿಮಗೆ ಈ ಯೂಟ್ಯೂಬ್ ಲಿಂಕಲ್ಲಿ ಸಿಗತ್ತೆ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಅಗರ್ ಅಬ್ ಹಮ್ ಸಮಯ ನಷ್ಟ ಕರೆಂಗೆ ತೋ ಕಭಿ ಸೌಖ್ಯ ಮೇ ನಹಿ ರಹ ಸಕ್ತೆ. आलस ही यह करा रहा है सभी बहाने, जो करना है करो अभी कल हो क्या जाने. ಆಲಸ್ ಯಾನಿ ಸೋಮಾರಿತನ, ಬಹಾನ ನೆಪ. ನಾವು ಕೆಲಸಗಳನ್ನು ಮುಗಿಸುವಾಗ ಸಾಕಷ್ಟು ನೆಪಗಳನ್ನು ಹೇಳ್ತೀವಿ ಅಲ್ವಾ ಮಕ್ಕಳ? ಆ ನೆಪಕ್ಕೆ ಇಲ್ಲಿ ಕವಿ ಹೇಳ್ತಾ ಇರುವಂಥ ಒಂದೇ ಕಾರಣ ನಮ್ಮಲ್ಲಿರೋ ಸೋಮಾರಿತನ. तो इसलिए हमें कभी भी आज के काम को अब ही कर देना चाहिए. जैसे कबीर दास जी कहते हैं, कल करे सो आज कर, आज करे सो अब, पल में परलय होएगी बहुरी करेगा कब. कल जो काम करना है अभी कर दो. अगर कल कुछ प्रलय हो जाए तो कम से कम तुम्हें तसल्ली तो मिलती है काम करने की. इसलिए हमें किसी भी काम को आगे टाल देना नहीं चाहिए. ಒಂದು ಬ್ಯಾಂಕನ್ನು ಕಲ್ಪಿಸ್ಕೊಳ್ಳಿ, ಅದು ಬೆಳಗ್ಗೆ ಡಿಪಾಸಿಟ್ ಮಾಡ್ತವೆ ಹಣನ, ಆ ಬ್ಯಾಂಕ್ ಸಂಜೆ ಒಳಗೆ ಕ್ಲೋಸ್ ಆಗಿಬಿಡತ್ತೆ. ನಾವು ಬೆಳಗ್ಗೆ ಏನು ಹಣ ಡಿಪಾಸಿಟ್ ಮಾಡ್ತೀವೋ ಅದನ್ನು ಸಂಜೆ ಒಳಗೆ ವಾಪಸ್ ಬಳಸ್ಕೊಂಡು ಬಿಡಬೇಕು. ಅದು ನಾಳೆಗೆ ಕ್ಯಾರಿ ಓವರ್ ಆಗೋದಿಲ್ಲ. ಅಂದಾಗ ಏನು ಮಾಡ್ತೀರಿ? ಎಂಥದ್ದೇ ಸಂದರ್ಭದಲ್ಲೂ 1 ರೂಪಾಯಿಯೂ ಅಕೌಂಟಲ್ಲಿ ಬಿಡ್ದಲೇ ಇರೋ ಥರ ಬಳಸ್ಕೊಂಡು ಬಿಡ್ತೀವಿ ಅಲ್ವಾ? ಹಾಗೆಯೇ ಪ್ರತಿದಿನ ಸೂರ್ಯೋದಯ ಆದ ನಂತರ ಒಂದಿಷ್ಟು ಗಂಟೆಗಳು ನಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಆಗುತ್ತೆ. ಅದು ಸಂಜೆ ಕಳೆಯೋ ಹೊತ್ತಿಗೆ ನಾವು ಅಲ್ಲಿರೋ ಅಂಥ ಸಮಯವನ್ನು ಸರಿಯಾಗಿ ಬಳಸ್ಕೊಂಡು ಬಿಡಬೇಕು. ಏಕೆಂದರೆ ಅದು ಮತ್ತೆ ನಾಳೆ ಕ್ಯಾರಿ ಓವರ್ ಆಗೋದೇ ಇಲ್ಲ. ಪರಿಶ್ರಮ ಪಡುವಾಗ ಮಾತ್ರ ನಾವು ಸೋಮಾರಿಗಳಾಗ್ತವೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಿಮ್ಮ ಮುಂದೆ ನಿಮ್ಮ ಒಬ್ಬ ಫ್ರೆಂಡ್ ಹೊಸ ಮಾಡೆಲ್ನ ಗೇರ್ ಸೈಕಲ್ ತೊಗೊಂಡು ಬರ್ತಾನೆ. ಆ ಗೇರ್ ಸೈಕಲ್ ನೋಡಿದ ತಕ್ಷಣ ಒಂದು 2 ಗಂಟೆ ರೆಸ್ಟ್ ಮಾಡಿ ಆಮೇಲೆ ಒಂದು ರೌಂಡ್ ಹೋಗಿ ಬರ್ತೀನೋ ನಿನ್ನ ಸೈಕಲ್ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ತಕ್ಷಣ ಇಸ್ಕೊಂಡು ಒಂದು ರೌಂಡ್ ಹೋಗಿಬಿಡ್ತೀರಿ. ಅದೇ ರೀತಿ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಉತ್ಸಾಹದಿಂದ ಆ ಕ್ಷಣನೇ ಅದನ್ನು ಮಾಡಬೇಕಾಗತ್ತೆ. बच्चों, गांधी जी के अनुयायी श्री विनोबा भावे जी बहुत ही अच्छे विचार व्यक्त करते हैं यहाँ पर. पढ़िए एक बार. अगर किसी को नींद आ जाए तो सो जाए, मैं इस पर कुछ नहीं कहूँगा, मगर जागे रहने पर एक क्षण को भी व्यर्थ नहीं जाने देना चाहिए. ನಿಮಗೆ ನಿದ್ದೆ ಬಂದರೆ ಮಲಗಿಬಿಡಿ, ಆದರೆ ಎಚ್ಚರಗೊಂಡಾಗ ಪ್ರತಿ ಕ್ಷಣವೂ ಸಹ ಸಾರ್ಥಕವಾಗಿ ಬಳಕೆ ಆಗಬೇಕು. इसलिए हमें आलसीपन, आलस्य रूपी बहाने को छोड़कर काम करते रहना चाहिए. तो चलिए बच्चों, अब हम अगले चरण तक पहुँचेंगे. पा सकते फिर नहीं कभी तुम इसको खोके, चाहो तुम क्यों नहीं चक्रवर्ती भी होके. यह बात आप लोग जानते हैं ना, समय को मूल्य देने वाला कोई धन या हीरा इस दुनिया में कोई नहीं है. जैसे आप बचपन से ही सुनते आए हैं ना, ಮುತ್ತು ರತ್ನ ಕಳೆದರೆ ಸಿಕ್ಕೀತು, ಹೊತ್ತು ಕಳೆದರೆ ಸಿಕ್ಕೀತೆ ಎಂದು. ಒಬ್ಬ ಶ್ರೀಮಂತ ಜೀವನ ಪೂರ್ತಿ ಸಾಕಷ್ಟು ಸಂಪಾದನೆಯನ್ನು ಮಾಡ್ದ. ಸಾವು ಅವನ ಮುಂದೆ ಬಂದು ನಿಂತಾಗ ಅವನಿಗೆ ಜ್ಞಾನೋದಯ ಆಯಿತು. ಅಯ್ಯೋ, ಜೀವನ ಪೂರ್ತಿ ನಾನು ಬರೀ ದುಡಿತಾನೆ ಇದ್ದೆ, ಏನನ್ನೂ ಸಾಧನೆ ಮಾಡಲಿಲ್ಲ. ದಯವಿಟ್ಟು ನಾನು ಇಡೀ ಜೀವನದ ಸಂಪಾದನೆಯನ್ನೆಲ್ಲ ನಿನಗೆ ಕೊಡ್ತಾನೆ, ನನಗೆ ಒಂದೇ 1 ಗಂಟೆಯನ್ನು ದಾನವಾಗಿ ಕೊಡು ಅಂತ. ಸಾಧ್ಯ ಆಗತ್ತಾ ಮಕ್ಕಳ? ಇಸಿಲಿಯೇ ಯಹಾಂ ಪರ್ ಕಹಾ ಜಾ ರಹಾ ಹೈ ಕಿ अगर हम इसे खो देंगे, तुम राजा या चक्रवर्ती भी क्यों ना हो, उसे बिल्कुल पा नहीं सकते. ಮಕ್ಕಳೇ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪೇರೆಂಟ್ಸ್ ಮೇಲೆ ಕಂಪ್ಲೇಂಟ್ ಇದೆ? ಅಪ್ಪ ನನಗೆ ಕೇಳಿದಂಥ ಸೈಕಲ್ ಕೊಡಿಸಿಲ್ಲ, ನಾನು ಕೇಳಿದಂಥ ಬಟ್ಟೆ ಕೊಡಿಸಿಲ್ಲ, ನನಗೆ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನನಗೆ ಸ್ಪೋರ್ಟ್ಸ್ ಶೂಸ್ ಕೊಡಿಸಿಲ್ಲ ಅಂತ. ಇಲ್ಲಿ ನೋಡಿ, ಅಸ್ಸಾಂ ರಾಜ್ಯದ ಹಿಮಾ ದಾಸ್ ಅನ್ನುವಂಥ ಹುಡುಗಿ, ಅವಳು ನ್ಯಾಷನಲ್ ಲೆವೆಲ್ ಅಥ್ಲೆಟಿಕ್ ಆಗೋವರೆಗೂ ನೈಕ್ ಬ್ರ್ಯಾಂಡ್ ಶೂಸನ್ನೇ ನೋಡಿರಲಿಲ್ಲ. ಆದರೆ ಇವತ್ತು ನೈಕ್ ಬ್ರ್ಯಾಂಡ್ ಶೂಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಳೆ. ಅವಳ ತಂದೆಯ ಗದ್ದೆಯ ಬದುವಿನಲ್ಲಿ ರನ್ನಿಂಗ್ ರೇಸನ್ನು ಪ್ರಾಕ್ಟೀಸ್ ಮಾಡಿ ಭಾರತಕ್ಕೆ ಅನೇಕ ಚಿನ್ನದ ಪದಕಗಳನ್ನು ಗಳಿಸ್ಕೊಟ್ಟು ಅರ್ಜುನ ಅವಾರ್ಡಿಯಾಗಿದ್ದಾಳೆ. ಹಾಗೆ ಭಾರತದ ಪರವಾಗಿ ಯುನಿಸೆಫ್ನ ಪ್ರತಿನಿಧಿಯಾಗಿಯೂ ಸಹ ಗೌರವವನ್ನು ಹೆಚ್ಚಿಸಿದ್ದಾಳೆ. ಇಲ್ಲಿ ನೋಡಿ, ಇವರು ಕೇರಳದ PU ಚಿತ್ರ. ಬಹುಶಃ ಮಕ್ಕಳ, ನೀವು ಬರೆಯುವಾಗ ನನ್ನ ಬಳಿ ಪೆನ್ ಇಲ್ಲ, ಪೆನ್ ಕೊಡು ಬರ್ಕೊಡ್ತಾನೆ.
ನೋಟ್ಬುಕ್ ಇಲ್ಲ, ನೋಟ್ಬುಕ್ ಕೊಡು, ನಾಳೆ ವಾಪಸ್ ಕೊಡ್ತೇನೆ ಅಂತ ಕೇಳಿ ರೂಢಿ ಇದೆಯಲ್ವಾ. ಆದರೆ ಈ ಹುಡುಗಿ ಪ್ರಪ್ರಥಮವಾಗಿ ಸ್ಟೇಟ್ ಲೆವೆಲ್ ಟ್ರ್ಯಾಕಿಗೆ ಹೊರಡುವಾಗ ತನ್ನ ಫ್ರೆಂಡನ್ನು ಕೇಳದ್ಲಂತೆ, ನಾಳೆ ಸ್ಟೇಟ್ ಲೆವೆಲ್ ಟ್ರ್ಯಾಕ್ ಆಡಬೇಕು, ನನ್ನ ಬಳಿ ಶೂಸ್ ಇಲ್ಲ, ನಿನ್ನ ಶೂಸನ್ನು ಕೊಡು, ನಾನು ಆಡಿ ವಾಪಸ್ ಕೊಡ್ತೇನೆ ಅಂತ. ಅದಕ್ಕೆ ಮಕ್ಕಳ ದ.ರಾ ಬೇಂದ್ರೆಯವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಪಾವರ್ಟಿ ಈಸ್ ಆ್ಯನ್ ಆಪರ್ಚುನಿಟಿ ಅಂತ. ಏನನ್ನ ಬೇಕಾದರೂ ಸಾಧಿಸುವಂತಹ ಅವಕಾಶ ಬಡತನದಲ್ಲಿ ಅಥವಾ ಮಧ್ಯಮ ವರ್ಗದ ಕುಟುಂಬದಲ್ಲಿ ಖಂಡಿತ ಸಿಗತ್ತೆ. तो इसलिए हम चाहे किसी भी परिस्थिति में हो, हमें समय को खोना नहीं चाहिए. चलिए अब अगले चरण तक पहुंचेंगे. कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता. ಸಮತಾ ಯಾನಿ ಸಮಾನತೆ. ಈಗಾಗಲೇ ಚರ್ಚಿಸಿರೋ ಹಾಗೆ ಇಡೀ ಜಗತ್ತಿನ ಸಂಪತ್ತಿನ ರಾಶಿಯನ್ನು ಹಾಕಿದ್ರೂ ಸಹ ಮತ್ತೆ ಸಮಯವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಇಲ್ಲ. ಸಮಯ ಎಷ್ಟು ಅಮೂಲ್ಯ ಅನ್ನೋದಕ್ಕೆ ಇಲ್ಲಿ ಕೆಲವು ಉದಾಹರಣೆಗಳಿವೆ ನೋಡಿ. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 minute, ಆಸ್ಕ್ ಎ ಪರ್ಸನ್ ಹೂ ಮಿಸ್ ದ ಟ್ರೈನ್. ಒಂದು ಕ್ಷಣದಲ್ಲಿ ಟ್ರೈನನ್ನು ಮಿಸ್ ಮಾಡ್ಕೊಂಡಿರುವಂಥವನಿಗೆ ಆ ಒಂದು ಕ್ಷಣದ ಬೆಲೆ ಅರ್ಥ ಆಗುತ್ತೆ. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 second, ಆಸ್ಕ್ ಎ ಪರ್ಸನ್ ಹೂ ಜಸ್ಟ್ ಅವಾಯ್ಡೆಡ್ ಅನ್ ಆಕ್ಸಿಡೆಂಟ್. ಕೂದಲೆಳೆಯ ಅಂತರದಲ್ಲಿ ಆಕ್ಸಿಡೆಂಟಿಂದ ತನ್ನನ್ನು ರಕ್ಷಿಸ್ಕೊಂಡಂಥ ವ್ಯಕ್ತಿಗೆ ಆ ಸೆಕೆಂಡ್ನ ಬೆಲೆ ಗೊತ್ತಿರುತ್ತೆ. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 millisecond, ಆಸ್ಕ್ ದ ಪರ್ಸನ್ ಹೂ ವನ್ ಎ ಸಿಲ್ವರ್ ಮೆಡಲ್ ಇನ್ ದ ಒಲಿಂಪಿಕ್ಸ್. 1 millisecondಲ್ಲಿ ಗೋಲ್ಡ್ ಮೆಡಲನ್ನು ಮಿಸ್ ಮಾಡಿಕೊಂಡು ಸಿಲ್ವರ್ ಮೆಡಲ್ಗೆ ತೃಪ್ತಿ ಪಟ್ಕೊಂಡಂಥ ವ್ಯಕ್ತಿಗೆ ಆ ಮಿಲಿಸೆಕೆಂಡ್ನ ಬೆಲೆ ಖಂಡಿತ ಅರ್ಥ ಆಗಿರುತ್ತೆ. इसलिए इस दुनिया में कोई भी द्रव्य समय की समता या समानता बिल्कुल नहीं कर सकता. चलिए अब हम अगला चरण देखेंगे. समय ईश का दिया हुआ अति अनुपम धन है, यही समय ही अहो तुम्हारा शुभ जीवन है. यह समय किसका दिया हुआ धन है? ईश्वर का. आप चाहे उसे ईश्वर कहो, भगवान, प्रकृति, शक्ति, कोई एक अलौकिक कल्पना है जो हमें इस समय को प्रदान किया है. तो इसलिए हर एक क्षण हमारे लिए ಶುಭ ಜೀವನ್ ಹೇ. ದೇವಸ್ಥಾನದಲ್ಲಿ ಸಿಗುವಂಥ ಪ್ರತಿಯೊಂದು ಹೂವು ನಮಗೆ ಪವಿತ್ರ. ಹಾಗೆ ಈ ದೇವರೇ ಕೊಟ್ಟಂತಹ ಸೃಷ್ಟಿಯಲ್ಲಿ ಪ್ರತಿ ಕ್ಷಣನೂ ಅಮೂಲ್ಯವಾದದ್ದು. इसलिए यह समय हमें ईश्वर का दिया हुआ अनुपम धन है. लेकिन इसका प्रयोग कैसे करें? ಆದರೆ ಇದರ ಬಳಕೆಗೆ ಒಂದು ಚಿಕ್ಕ ಟಿಪ್ಸ್ ಇದೆ ಮಕ್ಕಳ. ಇಲ್ಲಿ ನೋಡಿ, ಅಬ್ರಹಂ ಲಿಂಕನ್ ಅವರ ಒಂದು ಸ್ಟೇಟ್ಮೆಂಟ್, ಗಿವ್ ಮೀ 6 hours ಟು ಚಾಪ್ ಡೌನ್ ಎ ಟ್ರೀ, ಐ ವಿಲ್ ಸ್ಪೆಂಡ್ ಫಸ್ಟ್ 4 hours ಟು ಶಾರ್ಪನ್ ಅನ್ ಆಕ್ಸ್. ಅಂದರೆ ನನಗೆ ಒಂದು ಮರವನ್ನು ಕಡಿಲಿಕ್ಕೆ 6 ಗಂಟೆಗಳನ್ನು ನೀವು ಕೊಟ್ಟರೆ ಅದರಲ್ಲಿ ಮೊದಲ 4 ಗಂಟೆಗಳನ್ನು ನಾನು ಕೊಡಲಿ ಮೊನಚು ಮಾಡೋದಕ್ಕೆ ಬಳಸ್ತೇನೆ. ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಅದರ ಸಿದ್ಧತೆಗೆ ಬಳಸುವ ಸಮಯ. ಪರೀಕ್ಷೆ ಬರೆಯೋದು ಕೇವಲ 3 ಗಂಟೆ, ಆದರೆ ಆ 3 ಗಂಟೆ ಪರೀಕ್ಷೆ ಬರೆಯೋದಕ್ಕೆ ನಿಮ್ಮ ಸಿದ್ಧತೆಯ ಸಮಯ ಹೇಗೆ ಬಳಕೆ ಆಗತ್ತೆ ಅನ್ನೋದು ಮುಖ್ಯ ಆಗತ್ತೆ. ಒಂದು ರಾಜ್ಯದಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರುವಂಥ ಒಬ್ಬ ಕಟ್ಟಿಗೆ ಕಡಿಯೋನಿದ್ದ. ರಾಜನ್ಗೆ ಇಂಥ ಟ್ಯಾಲೆಂಟೆಡ್ ವುಡ್ ಕಟರ್ ನನ್ನ ರಾಜ್ಯದಲ್ಲಿ ಇರಲಿ ಅಂತ ಕರೆಸ್ಕೊಂಡ. ಆ ಕಟ್ಟಿಗೆ ಕಡಿಯೋನು ಮೊದಲನೇ ದಿನ ಬಂದಾಗ ಸ್ಪಿರಿಟ್ಟಲ್ಲಿ 1500 ಮರಗಳನ್ನು ಒಂದೇ ದಿನ ಕಡ್ದು ಹಾಕ್ದ. 2ನೇ ದಿನ ಬರೋ ಹೊತ್ತಿಗೆ ಕೇವಲ 1000 ಮರಗಳನ್ನ ಕಟ್ ಮಾಡ್ಲಿಕ್ಕಾಯ್ತು ಅವನಿಗೆ. 3ನೇ ದಿನ ಬರೋ ಹೊತ್ತಿಗೆ ಕೇವಲ 500 ಮರಗಳನ್ನು ಅವನು ಕತ್ತರಿಸ್ದ. ರಾಜನ ಹತ್ರ ಹೋಗಿ ಆಶ್ಚರ್ಯವಾಗಿ ಕೇಳ್ದ, ಸ್ವಾಮಿ ಯಾಕೆ ನಾನು ಎಷ್ಟು ಎಕ್ಸ್ಪರ್ಟ್, ನನ್ನ ಕೈಯಿಂದ ಈ ಕೆಲಸ ಆಗ್ತಾ ಇಲ್ಲ ಅಂದಾಗ ರಾಜ ಒಂದು ಮಾತು ಕೇಳ್ದ, ನಿನ್ನ ಕೊಡಲಿಯನ್ನು ನೀನು ಮೊನಚು ಮಾಡಿ ಎಷ್ಟು ದಿನ ಆಯಿತು? ಆಗ ಅವನು ಹೇಳ್ದ, 4 ದಿನ ಆಯಿತು. ಕೊಡಲಿಯನ್ನು ಮೊನಚು ಮಾಡಿ ಆಮೇಲೆ ನಿನ್ನ ಕೆಲಸವನ್ನು ಮುಂದುವರಿಸು. ಇಲ್ಲಿ ನಾವು ನಮ್ಮ ಕೆಲಸಗಳಲ್ಲಿ ಕೊಡಲಿ ಮೊನಚು ಮಾಡೋದು ಅಂದ್ರೇನು? ಪ್ರತಿದಿನ ನಾವು ಗುರಿ ಇಟ್ಟಿರುವ ಕೆಲಸಕ್ಕೆ ಸೂಕ್ತ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಾ ಅಂತ. अब हम लोगों को लगता है ना, बिल्कुल ही समय ईश्वर का ही दिया हुआ एक अनुपम धन है. तुझ कभी तुम नहीं एक पल को भी जानो, पल पल से ही बना हुआ जीवन को मानो. हमें किसी भी एक क्षण को, तुच्छ यानी निम्न, ಇವತ್ತು ಒಂದೇ ದಿನ ತಾನೆ, ನಾಳೆಯಿಂದ ನೋಡಿದ್ರಾಯ್ತು, ऐसा बिल्कुल एक क्षण को भी मत गवाओ, क्योंकि ಹನಿ ಹನಿ ಕೂಡಿದ್ರೆ ಸಾಗರ, ಹಾಗೆ ಪ್ರತಿ ಕ್ಷಣನೂ ಸೇರಿದ್ರೆ ಜೀವನ. तो इसलिए पल पल से ही बना हुआ हमारा संपूर्ण जीवन है. तो इसलिए हमें किसी भी क्षण को तुच्छ या निम्न
नहीं समझना चाहिए. ಮಕ್ಕಳೇ, ಸಮಯದ ಸರಿಯಾದ ಬಳಕೆಯನ್ನು ಅರ್ಥ ಮಾಡಿಸ್ಬೇಕು ಅಂತ ಒಬ್ಬ ಲೆಕ್ಚರರ್ ತಮ್ಮ ಸ್ಟೂಡೆಂಟ್ಸ್ ಮುಂದೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆ ಸ್ಟೂಡೆಂಟ್ಸ್ ಮುಂದೆ ಒಂದಿಷ್ಟು ಮರಳಿನ ರಾಶಿಯನ್ನು ತಂದು ಹಾಕಿದ್ರು, ಒಂದಿಷ್ಟು ಪೆಬಲ್ಸನ್ನು, ಸಮುದ್ರದ ತೀರದಲ್ಲಿ ಸಿರುಗುವಂಥ ನುಣುಪಾದ ಕಲ್ಲುಗಳಿರುತ್ತಲ್ಲ ಅದನ್ನು ಪೆಬಲ್ಸ್ ಅಂತಾರೆ. ಆ ಪೆಬಲ್ಸನ್ನು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಂದಿಟ್ರು. ವಿದ್ಯಾರ್ಥಿಗಳಿಗೆ ಇದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ಅನ್ನುವಂಥ ಕೆಲಸ ಕೊಟ್ಟರು. ಕೆಲವು ವಿದ್ಯಾರ್ಥಿಗಳು ಬಂದು ಇದನ್ನು ಜೋಡಿಸಿದ್ರು, ಆದರೆ ಆ ಶಿಕ್ಷಕರಿಗೆ ಅದು ಅಷ್ಟೊಂದು ಸಮರ್ಪಕ ಅನ್ನಿಸ್ಲಿಲ್ಲ. ಕೊನೆಗೆ ಆ ಲೆಕ್ಚರ್ ಬಂದು ಆ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಿದ್ರು. ಅಗಲವಾದ ಬಂಡೆಗಳನ್ನು ಮೊದಲು ಕೆಳಗೆ ಹಾಕಿದ್ರು, ಅದರ ಮೇಲೆ ಪೆಬಲ್ಸನ್ನು ಹಾಕಿದ್ರು, ಆಮೇಲೆ ಮರಳನ್ನು ತುಂಬಿ ಅದನ್ನು ಸರಿ ಮಾಡಿದ್ರು. तो हमारे पास जो भी समय है उसे ठीक तरह से उपयोग करना चाहिए. करना है जो काम उसी में चित्त लगा दो, आत्मा पर विश्वास करो संदेह भगा दो. तुम्हें जो भी काम करना है उसके लिए पूरा चित्त, मन, ध्यान ಪೂರಿ ತರಹಸೆ ಲಗಾದು. ಯಾವುದಾದ್ರೂ ಕೆಲಸವನ್ನು ನೀವು ಮಾಡಲಿಕ್ಕೆ ಕೂತಾಗ ನಿಮ್ಮನ್ನು ನೀವು 100% ಅದರಲ್ಲಿ ತೊಡಗಿಸ್ಕೋಬೇಕಾಗತ್ತೆ ಮಕ್ಕಳ. तो इसलिए पूरा चित्त या ध्यान उस काम पर लगाना चाहिए. आत्मा पर, आत्मा यानी यहाँ पर स्वयं यानी आत्मविश्वास, स्वयं पर विश्वास करो और जो भी संदेह है स्वयं पर उसे भगा दो. विवेकानंद जी हमेशा यही कहा करते थे कि थिंकिंग yourself weak is a greatest sin. ನಿನ್ನನ್ನು ನೀನು ದುರ್ಬಲ ಅಂದ್ಕೊಳ್ಳೋದು ಮಹಾಪಾಪ ಅಂತ. ನನ್ನ ಕೈಯಲ್ಲಿ ಈ ಕೆಲಸ ಆಗಲ್ಲ, ನನ್ನ ಕೈಯಲ್ಲಿ ಆಗುತ್ತೋ ಅಲ್ಲೋ ಅನ್ನೋದನ್ನು ಬಿಟ್ಟು ಸ್ವಯಂ ಪರ್ ಭರೋಸಾ करके हमें आत्मविश्वास के साथ हर एक काम को आगे बढ़ाना चाहिए. ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಘಟನೆಯನ್ನು ನೋಡೋಣ. ಒಂದು 18-20 ವರ್ಷ ವಯಸ್ಸಿನ ಯುವಕನ ಮುಂದೆ ಒಬ್ಬ ಭಾರೀ ಶ್ರೀಮಂತ ಒಂದು ಲಕ್ಸುರಿಯಸ್ ಆಗಿರೋ ಕಾರನ್ನು ಡ್ರೈವ್ ಮಾಡ್ಕೊಂಡು ಬಂದು ನಿಂತ್ಕೊಂಡ. ಆ ಹುಡುಗನ್ನ ಕೇಳ್ದ, ನೀನು ಒಂದು ರೌಂಡ್ ಹೋಗಿ ಬರ್ತೀಯಾ? ಖುಷಿ ಪಟ್ಟಂಥ ಹುಡುಗ ಕೊಡಿ ಅಂತ ಒಂದು ರೌಂಡ್ ಹೋಗಿ ಬಂದ ನಂತರ ಆ ಹುಡುಗನ ಮುಖವನ್ನು ನೋಡಿ ಶ್ರೀಮಂತ ಹೇಳ್ದ, ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿರೋ ಅಂಥ ಕಾರು. ನನಗೆ ಗೊತ್ತು ನೀನೇನು ಯೋಚಿಸ್ತಿದೀಯಾ ಅಂತ, ನಿನಗೂ ನಂತರ ಆಗಬೇಕು ಅಂತ ಆಸೆ ಆಗ್ತಾ ಇದೆಯಲ್ಲ. ಅದಕ್ಕೆ ಆ ಹುಡುಗನ ಉತ್ತರ ಏನಿತ್ತು ಮಕ್ಕಳ? ಇಲ್ಲ ಸರ್, ನಾನು ನಿಮ್ಮ ಫ್ರೆಂಡ್ ಥರ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. तो इस तरह स्वयं पर इतना सदृढ़ विश्वास बिल्कुल रखना चाहिए. सिर्फ विश्वास करने से कुछ नहीं होता, उसके लिए ಪರಿಶ್ರಮ, ಹಾರ್ಡ್ ವರ್ಕ್ ಜರೂರ್ ಕರ್ನಾ ಚಾಹಿಯೆ. ಬಹುಶಃ ಮಕ್ಕಳೇ, ನಿಮಗೆ ಆ 2 ಕಲ್ಲುಗಳ ಕಥೆ ಪರಿಚಯ ಇದೆಯಲ್ಲ. ಮೊದಲನೇ ಕಲ್ಲನ್ನು ವಿಗ್ರಹ ಮಾಡಬೇಕು ಅಂತ ಹುಳಿಪೆಟ್ಟನ್ನು ಕೊಡ್ಲಿಕ್ಕೆ ಹೋದಾಗ ಅದು ಕೋಪ ಮಾಡ್ಕೋತು. ನನಗೆ ಹುಳಿಪೆಟ್ಟೆಲ್ಲ ಕೊಡಬೇಡ, ನನಗೆ ನೋವು ಸಹಿಸೋಕ್ಕಾಗಲ್ಲ, ನನ್ನನ್ನು ಮುಟ್ಲೇಬೇಡ ನೀನು ಅಂತ ಕೋಪ ಮಾಡ್ಕೋತು. ಆದರೆ 2ನೇ ಕಲ್ಲಿನ ಮೇಲೆ ಹುಳಿಯನ್ನು ಇಟ್ಟಾಗ, ಅಯ್ಯೋ ನನಗೆ ಎಷ್ಟಾದರೂ ಹುಳಿ ಪೆಟ್ಟು ಕೊಡಪ್ಪ, ನನಗೊಂದು ಆಕಾರ ಕೊಡು, ಇಲ್ಲಿ ಜಡವಾಗಿ ಒಂದು ಕಡೆ ಬಿದ್ದು ನನಗೆ ಸಾಕಾಗ್ಬಿಟ್ಟಿದೆ, ಮೊದಲು ನನಗೆ ಒಂದು ಬದಲಾವಣೆಯನ್ನು ಕೊಡು ಅಂತ ಕೇಳ್ಕೋತು. ಕೊನೆಗೆ ಆ ಹುಳಿಪೆಟ್ಟನ್ನು ಚೆನ್ನಾಗಿ ಸಹಿಸ್ಕೊಂಡಂತಹ ಕಲ್ಲು ಒಂದು ಸುಂದರವಾದ ಕೃಷ್ಣನ ವಿಗ್ರಹವಾಗಿ ಗರ್ಭಗುಡಿ ಸೇರ್ಕೋತು. ಆ ಗರ್ಭಗುಡಿಯಲ್ಲಿರುವಂಥ ಕೃಷ್ಣನ ವಿಗ್ರಹವನ್ನು ನೋಡಲಿಕ್ಕೆ ಹೋಗೋ ಜನ ಇಲ್ಲಿ ವೇಸ್ಟ್ ಆಗಿ ಬಿದ್ದಿದ್ದಂಥ ಕಲ್ಲಿನ ಬಳಿ ಬಿಟ್ಟು ಹೋಗಲಿಕ್ಕೆ ಶುರು ಮಾಡಿದ್ರು. इसलिए हमें अपने जीवन में आत्मविश्वास के साथ परिश्रम भी जरूर करना चाहिए. ऐसा सुसमय भला और कब तुम पाओगे, खोकर पीछे इसे सर्वथा पछताओगे. यहाँ पर कवि यही कहते हैं, यही सुसमय है. सुसमय यानी शुभ समय, और यही क्षण तुम्हारे लिए शुभ है. अगर तुम इसे खो दोगे फिर से कभी जीवन में नहीं पाओगे, फिर से तुम्हें पश्चाताप करना पड़ेगा. पछताना यानी पश्चाताप करना. एक बार खो दोगे तो ज़रूर ಪಶ್ಚಾತ್ತಾಪ ಕರೋಗೆ. ಈ ಕ್ಷಣನೇ ನಿನಗೆ ಶುಭಗಳಿಗೆ, ಇದನ್ನು ನೀನು ಕಳೆದು ಹೋಗ್ಲಿಕ್ಕೆ ಬಿಟ್ಟರೆ ಮುಂದೆ ಖಂಡಿತ ಪಶ್ಚಾತ್ತಾಪವನ್ನು ಅನುಭವಿಸ್ತೀಯಾ. ಮಕ್ಕಳೇ, ಅಬ್ದುಲ್ ಕಲಾಂ ಸರ್ ಅವರು ಮದ್ರಾಸ್ನ IITಯಲ್ಲಿ ಕೊನೆಯ ವರ್ಷದ MTechನ್ನು ಮಾಡ್ತಾಯಿದ್ರು. ಬಹುಶಃ ಟೆಕ್ನಿಕಲ್ ಕೋರ್ಸಸ್ಸಲ್ಲಿ ಕೊನೆಯ ವರ್ಷ ಪ್ರಾಜೆಕ್ಟ್ಗಳನ್ನು ಕೊಡಲಾಗತ್ತೆ, ವಿದ್ಯಾರ್ಥಿಗಳನ್ನು ಗುಂಪುಗಳನ್ನಾಗಿ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳ ಗುಂಪು ಮಾಡಿ ಒಂದು ಪ್ರಾಜೆಕ್ಟನ್ನು ಹಂಚಲಾಯಿತು. ಅದನ್ನು ಶುಕ್ರವಾರದ ದಿನ ತಲುಪಿಸ್ಲಿಕ್ಕೆ ಪ್ರಿನ್ಸಿಪಲ್ ಸರ್ ಎಲ್ಲ ಬ್ಯಾಚ್ ಮಕ್ಕಳಿಗೆ ಹೇಳಿದ್ರು. ಎಲ್ಲ ಬ್ಯಾಚ್ ಮಕ್ಕಳ ಪ್ರಾಜೆಕ್ಟ್ ಬಂತು, ಆದರೆ ಕಲಾಂ ಸರ್ ಅವರಿದ್ದಂಥ ಬ್ಯಾಚ್ನ ಪ್ರಾಜೆಕ್ಟ್ ಶುಕ್ರವಾರ ಸಂಜೆ ಆದರೂ ಬರಲಿಲ್ಲ. ಆ ಇಡೀ ಬ್ಯಾಚ್ನ ಮಕ್ಕಳನ್ನೆಲ್ಲ ಚೇಂಬರ್ಗೆ ಕರೆಸಿದಂಥ ಪ್ರಿನ್ಸಿಪಲ್ ಸರ್ ಕಲಾಂ ಸರ್ ಅವನ್ನ ದೃಷ್ಟಿಸಿ ನೋಡಿ ಹೇಳಿದ್ರು, ಸೋಮವಾರ ಬೆಳಗ್ಗೆ ನನ್ನ ಟೇಬಲ್ ಮೇಲೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಇರಲಿಲ್ಲ ಅಂದರೆ ನಿನ್ನ ಸ್ಕಾಲರ್ಶಿಪ್ನ ನಿಲ್ಲಿಸಲಿಕ್ಕೆ ನಾನು ಯೂನಿವರ್ಸಿಟಿಗೆ ಲೆಟರ್ ಬರೀಬೇಕಾಗತ್ತೆ
ಅಂತ. ಮತ್ತೆ ಹಾಸ್ಟೆಲ್ಗೆ ವಾಪಸ್ ಮರಳಿದ ನಂತರ ಅದು ವೀಕೆಂಡ್ ಆಗಿದ್ದರಿಂದ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಆದರೆ ಅಬ್ದುಲ್ ಕಲಾಂ ಸರ್ ಶನಿವಾರ ಸಂಪೂರ್ಣ ರಾತ್ರಿ ಹಾಗೂ ಭಾನುವಾರದ 24 ಗಂಟೆಗಳನ್ನು ಎಷ್ಟು ಸತತವಾಗಿ ಶ್ರಮಪಟ್ಟರು ಅಂದರೆ ಮಧ್ಯರಾತ್ರಿ 2:30-3 ಗಂಟೆ ಹೊತ್ತಿಗೆ ಅವರ ಪ್ರಾಜೆಕ್ಟ್ ರೆಡಿ ಆಯಿತು. ಮರುದಿನ ಬೆಳಗ್ಗೆ ಪ್ರಿನ್ಸಿಪಲ್ ಸರ್ ಚೇಂಬರ್ಗೆ ಬಂದಾಗ ಕಲಾಂ ಸರ್ ಅವರ ಪ್ರಾಜೆಕ್ಟ್ ರಿಪೋರ್ಟ್ ಅವ್ರ ಮುಂದೆ ಸಿದ್ಧವಿತ್ತು. ಆ ಕ್ಷಣ ಕಲಾಂ ಸರ್ ಅವ್ರಿಗೆ ಅವ್ರ ಪ್ರಿನ್ಸಿಪಲ್ ಸರ್ ಒಬ್ಬ ಟಾಸ್ಕ್ ಮಾಸ್ಟರ್ ಅಂತ ಅನ್ಸಿದ್ರು. ಈ ರೀತಿ ಸಿದ್ಧವಾದಂತಹ ಅವರ ಮೊದಲ ಮಿಸೈಲ್ ಪೃಥ್ವಿ. ಕಲಾಂ ಸರ್ ಅವರ ಸಕ್ಸಸ್ ಸ್ಟೋರಿಗಳ ಬಗ್ಗೆನೇ ತಿಳ್ಕೊಂಡಿರುವಂಥ ನಾವು ಅವ್ರ ಹಾರ್ಡ್ ವರ್ಕಿನ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೇಬೇಕಲ್ವಾ. ಇಲ್ಲಿ ನೋಡಿ, ಕಲಾಂ ಸರ್ ಹಾಗೆ ಅವರ ಮಾನಸಿಕ ಗುರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಮೊದಲ ಮಿಸೈಲ್ನ ಸಿದ್ಧತೆಯಲ್ಲಿ ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ. इसलिए यहाँ पर कहा गया है कि अगर हम समय को खो देंगे तो बाद में पश्चाताप करेंगे. अब हम इस पाठ में नियुक्त कुछ अनुरूपता संबंधी प्रश्नों को जानेंगे. आलस, परिश्रम, नष्ट, लाभ, जानो मानो, लगा दो भगा दो, धन निर्धन, दिया लिया, जीवन मरण, खोना पाना. यहाँ पर जो शब्द हैं इन्हें लेकर आपको इन खाली जगहों को भरना होगा. जो करना है करो अभी, कल हो क्या जाने, चाहो तुम क्यों नहीं चक्रवर्ती भी होके, यही समय ही अहो तुम्हारा शुभ जीवन है, खोकर पीछे इसे सर्वथा पछताओगे. ಮಕ್ಕಳೇ, ನಿಮ್ಮ ಜೀವನದ ಅತ್ಯಂತ ದೊಡ್ಡ ಯಶಸ್ಸಿಗೆ ಇರೋದು ಕೇವಲ 3 ಹೆಜ್ಜೆಗಳು. ಯಾವುವು ಅಂತೀರಾ? ನೋಡಿ, ಮೊದಲನೇದು ಗುರಿ ನಿರ್ಧರಣೆ. ಒಂದು ಗುರಿಯನ್ನು ಮೊದಲು ನಿರ್ಧರಿಸ್ಕೋಬೇಕಾಗತ್ತೆ. ಅದು ನೀನೊಬ್ಬ ಎಂಟರ್ಪ್ರೈನರ್, ಒಬ್ಬ ಉದ್ಯಮಿ ಆಗ್ಬೋದು, ಒಬ್ಬ ಆದರ್ಶ ಶಿಕ್ಷಕನಾಗಬೇಕು ಅನ್ನೋ ಆಸೆ ಇರ್ಬೋದು, IAS ಆಫೀಸರ್ ಆಗಿರ್ಬೋದು, ಒಬ್ಬ ಆದರ್ಶ ಕೃಷಿಕನಾಗಿ ನಾನು ಬೆಳಿತೀನಿ ಅನ್ನುವಂಥ ಗುರಿ ಉದ್ದೇಶಗಳಿರ್ಬೋದು. ಮೊದಲು ಗುರಿಯನ್ನು ನಿರ್ಧರಿಸ್ಕೊಳ್ಳೋದು ಮುಖ್ಯ ಆಗುತ್ತೆ. ಆ ನಂತರ 2ನೇ ಹೆಜ್ಜೆ ಮಧ್ಯಮ ಗುರಿ. ಅಂದರೆ ನಿಮ್ಮ SLC PUCಗೆ ಆಯ್ಕೆ ಮಾಡುವಂಥ ವಿಷಯಗಳು, ಅದರಲ್ಲಿ ನೀವು ನೀಡುವಂಥ ಹಾರ್ಡ್ ವರ್ಕ್. ಇನ್ನು 3ನೇ ಹೆಜ್ಜೆ ತತ್ಕ್ಷಣದ ಗುರಿ. ಈ ಕ್ಷಣ, ಈ ದಿನ, ಈಗಿರೋ ಸಿಲೆಬಸ್ಸನ್ನು ನೀನು ಹೇಗೆ ಬಳಸ್ಕೋತಾ ಇದೆಯಾ, ಅದಕ್ಕೆ ನೀನು ಎಷ್ಟು ಸಮಯವನ್ನು ವ್ಯಯಿಸ್ತಾ ಇದೆಯಾ ಅನ್ನೋದು ಈ ತತ್ಕ್ಷಣದ ಗುರಿಯಲ್ಲಿ ನಿರ್ಧಾರ ಆಗಬೇಕಾಗತ್ತೆ. ಇವೆಲ್ಲ ಅಂಶಗಳಿಗಾಗಿ ಸಮಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಖಂಡಿತ ನಮ್ಮ ಗುರಿ ಸಾಧನೆ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾ 2 ವೇಳಾಪಟ್ಟಿಯ ನಮೂನೆಗಳಿವೆ. ಇದು ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ SSLC ವಿದ್ಯಾರ್ಥಿಗಳು ನಿರ್ವಹಿಸಿದಂಥ ವೇಳಾಪಟ್ಟಿ. ಶಾಲೆಗೆ ಹೋಗುವಾಗ ಅವರು ನಿರ್ವಹಿಸಿದಂಥ ಸಮಯ ವಿಭಜನೆ ಇಲ್ಲಿದೆ. ಪರೀಕ್ಷಾ ಸಿದ್ಧತೆಗೆ ಅವರು ಸಮಯವನ್ನು ಹೇಗೆ ಬಳಸ್ಕೊಂಡ್ರು ಅನ್ನೋ ಮಾಹಿತಿ ಈ ಪಟ್ಟಿಯಲ್ಲಿದೆ. ತಾವು ಸಹ ಈ ರೀತಿ ಒಂದು ವೇಳಾಪಟ್ಟಿಯನ್ನು ಸಿದ್ಧಗೊಳಿಸಿಕೊಂಡು ತಮ್ಮ SSLC ಪರೀಕ್ಷೆಗೆ ಸಿದ್ಧರಾಗಿ. समय नष्ट करने से कोई सुख से नहीं रह सकते. परिश्रम करने वाले को हर समय शुभ समय होता है. बहाने बनाने का प्रमुख कारण हमारा आलस या आलसीपन ही है. किसी भी कार्य को कल के भरोसे न टालकर अब ही कर देना चाहिए. तुम चाहे चक्रवर्ती भी क्यों ना हो, मगर व्यर्थ बीते समय को फिर से नहीं पा सकते. दुनिया का कोई भी द्रव्य या वस्तु समय की समता नहीं कर सकता, मगर मनुष्य इसे व्यर्थ करते समय जरा भी चिंता नहीं करता. समय ईश्वर का दिया हुआ अनुपम धन है. शुभ जीवन के लिए यही क्षण उचित है. किसी भी क्षण को तुच्छ मत मानो. हर एक पल मिलकर ही यह अमूल्य जीवन बनता है. जो भी काम करना है उसमें पूरा ध्यान लगा दो. आत्मा यानी स्वयं पर विश्वास करो. यह क्षण ही शुभ समय है. अगर इसे व्यर्थ खो दोगे तो अवश्य भविष्य में पश्चाताप करोगे. चलिए बच्चों, अब हमें गृह कार्य का समय है. इन प्रश्नों के उत्तर लिखकर अपने अध्यापकों को ज़रूर दिखाइएगा. वक्त जाया ना करो सोए हुए को जगाने में, बल्कि यह देखो कि जागे हुए कहीं सो ना जाए. ಮಕ್ಕಳ, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್,
because the word impossible itself says I am पॉसिबल। तो आज समय की पहचान कविता के द्वारा हम अपने आत्मविश्वास के साथ समय का सही उपयोग करने के विधाओं के बारे में हम लोगों ने बहुत विस्तृत रूप से चर्चा की। बच्चों, आशा है आज का मेरा पाठ आप लोगों को समझ में आया होगा। धन्यवाद।